ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟೋಫರ್, ಲೇಖಕ ಹಾಗೂ ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಪ್ರಸ್ತುತ ಕರ್ನಾಟಕದ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗಿರೋ ಕೊಲೆಗಳು, ಮಹಿಳೆಯರ ಕೊಲೆಗಳು, ಅಪ್ರಾಪ್ತ ವಿದ್ಯಾರ್ಥಿನಿಯರ ಅಪಹರಣ ಹಾಗೂ ಕೊಲೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿವೆ. ಇಲ್ಲಿನ ಬಲಪಂಥೀಯರಿಗೆ ಇಂತಹ ವಿಷಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾದ ಕಾರಣ ಮೈಕೈಯೆಲ್ಲ ಉರಿದೋಗ್ಬಿಡುತ್ತೆ. ಕೈಬಾಯಿ ಮಾಡಿಕೊಂಡು ಒದಾಡಕ್ಕೆ ಶುರು ಮಾಡ್ತಾರೆ. ಅಯ್ಯೋ, BBC-ಯಲ್ಲಿ ಇದು ಹೇಗೆ ಸುದ್ದಿ ಆಯಿತು, ಅಲ್ ಜಜೀರಾದಂತಹ ಚಾನೆಲ್ನಲ್ಲಿ ಈ ವಿಷಯ ಹೇಗೆ ಸುದ್ದಿ ಆಯಿತು ಅಂತ ಕೈಬಾಯಿ ಮಾಡ್ತಾರೆ. ಅವರಿಗೆ ಅಲ್ಲಪ್ಪ, ಇಂತಹ ವಿಷಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋದು ಯಾರ ಕೈಲೂ ಇಲ್ಲ ಅಂತ ಹೇಳಿದ್ರೆ ಕೇಳೋದಿಲ್ಲ. ಇದನ್ನ ಇಲ್ಲಿಯ ಅಲ್ಪಸಂಖ್ಯಾತರ ತಲೆಗೆ ಕಟ್ಟಕ್ಕೆ ನೋಡ್ತಾರೆ. ಈ ಒಳಗಡೆ ಹರಕಲು ಬ್ಯಾನಿಯನ್, ಹರಕಲು ಚಡ್ಡಿ, ಹರಕಲು ಶರ್ಟ್ ಹಾಕೊಂಡು ಮೇಲೆ ಬಾಡಿಗೆ ಸೂಟ್ ಹಾಕೊಂಡು ಮಿಂಚಾಡೋ ಇವರ ಪರಿಪಾಠ ಇವತ್ತಿಂದಲ್ಲ. ಈ ಹಿಂದೆಯೇ ಇವರ ಪೂರ್ವಜರು ಇಂತಹ ಪರಿಪಾಠವನ್ನ ಇವರಿಗೆ ಹೇಳ್ಕೊಟ್ಟಿದ್ದಾರೆ. ಈ ಹಿಂದೆ ಅಂದ್ರೆ 1986ರಲ್ಲಿ ಬೆಂಗಳೂರಿನಲ್ಲೇ ನಡೆದ 2ನೇ ಸಾರ್ಕ್ ಶೃಂಗ ಸಮ್ಮೇಳನ ನಿಮಗೆ ನೆನಪಿರಬಹುದು. ಆಗ HAL ವಿಮಾನ ನಿಲ್ದಾಣದ ಮುಂದಿದ್ದ ಕೊಳಗೇರಿ ಸಾರ್ಕ್ ನಾಯಕರ ಅಂದ್ರೆ ವಿದೇಶಿ ಸಾರ್ಕ್ ನಾಯಕರ ಕಣ್ಣಿಗೆ ಬೀಳಬಾರದು ಅಂತ ಕೋಟೆಗಳಂತ ಗೋಡೆಯನ್ನೇ ಕಟ್ಟಿ ನಿಲ್ಲಿಸಲಾಗಿತ್ತು. ಅಂತಹ ಪರಿಪಾಠ ಇವರದು. ಇಲ್ಲಿಯ ಶೋಷಣೆ, ಇಲ್ಲಿಯ ಬಡತನ, ಇಲ್ಲಿ ನಡೆಯುವಂತಹ ಅನ್ಯಾಯ ಅಕ್ರಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬಾರ್ದು. ಇಲ್ಲಿಯ ಒಳ್ಳೆತನ ಮಾತ್ರ, ಇಲ್ಲಿಯ ಒಳ್ಳೆ ಸುದ್ದಿಗಳು ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಬೇಕು ಅನ್ನೋದು ಇವರ ಅನಿಸಿಕೆ. ಈಗ 80-20 ರಾಜಕೀಯ ಮಾಡೋ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದ್ರಿಂದ ಇವರ ಕೆಲಸ ಇನ್ನಷ್ಟು ಸುಲಭ ಆಗಿದೆ. 80-20 ರಾಜಕೀಯ ಅಂತ ಹೇಳಿದ್ರೆ ಇವರು 80 ಜನರ ಬಳಿಗೆ ಹೋಗ್ತಾರೆ, 20 ಜನರ ಗುಮ್ಮ ತೋರಿಸ್ತಾರೆ. ಅವರು ದೇಶದ್ರೋಹಿಗಳು, ಅವರು ದೇಶಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ, ದೇಶದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದ್ದಾರೆ ಅಂತ ಹೇಳಿ 80 ಜನರ ಮತಗಳನ್ನ ಪಡ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಅದರಂತೆ ಧರ್ಮಸ್ಥಳದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಕೊಲೆಗಳನ್ನು ಕೂಡ ಅಲ್ಪಸಂಖ್ಯಾತರ ತಲೆಗೆ ಕಟ್ಟುವ ಪ್ರಯತ್ನ ನಡೀತಾ ಇದೆ. ಮುಸಲ್ಮಾನರು ತಮಗೆ ತಿಳಿದಂತೆ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾರೆ. ಆದರೆ ಕ್ರೈಸ್ತರ ವಿಷಯ ಹಾಗಲ್ಲ. ಕ್ರೈಸ್ತರು ಈಗ ಈ ರೀತಿಯ ಆರೋಪಗಳಿಗೆ ಸರಿಯಾದ ಉತ್ತರ ನೀಡಬೇಕಾದ, ಯಾವುದೇ ಸ್ವಹಿತಾಸಕ್ತಿ ಇಲ್ಲದ ಪ್ರತಿಕ್ರಿಯೆಯನ್ನು ನೀಡಬೇಕಾದ ಹಾಗೂ ನಿಜ ಚರಿತ್ರೆಯನ್ನ ಹಾಗೂ ವಾಸ್ತವವನ್ನ ಜನರ ಮುಂದಿಡಬೇಕಾದಂತಹ ಕೆಲಸ ಮಾಡಬೇಕಾಗಿದೆ. ಈ ಧರ್ಮಸ್ಥಳದಲ್ಲಿ ನಡೀತಾ ಇರೋದು ಜೈನರು ಮತ್ತು ಬ್ರಾಹ್ಮಣರ ಮಧ್ಯೆ ನಡೀತಾ ಇರೋ ಹೋರಾಟ. ಈ ಹೋರಾಟಕ್ಕೆ 100 ವರ್ಷಗಳ ಇತಿಹಾಸ ಇದೆ. ಜೈನರು ಅಂದ್ರೆ ಈ ನಿರ್ದಿಷ್ಟ ಜೈನರು 10ನೇ ಶತಮಾನದಲ್ಲಿ ಇಂದಿನ ಬಿಹಾರದ ಅಂದಿನ ವೈಸಾಲದಿಂದ ವಲಸೆ ಬಂದವರು. ಕರ್ನಾಟಕದ ಮೂಡಿಗೆರೆಯ ಪಶ್ಚಿಮ ಘಟ್ಟದ ಪ್ರದೇಶಗಳಿಗೆ ವಲಸೆ ಬಂದ ಜೈನರು ಆಗ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ ಚಲಕಿಯರ ರಾಜ್ಯದಲ್ಲಿ ನೆಲೆ ನಿಲ್ತಾರೆ, ಚಲಕಿಯರ ರಾಜ್ಯದಲ್ಲಿ ಹರಡಿಕೊಳ್ತಾರೆ. ವೈಸಾಲದಿಂದ ಬಂದವರಾದ್ದರಿಂದ ಇಲ್ಲಿಯ ಜನರ ಬಾಯಲ್ಲಿ ಹೊಯ್ಸಾಳರಾಗ್ತಾರೆ. ಈ ವೈಸಾಲ ಜೈನರ 24ನೇ ತೀರ್ಥಂಕರ ಹಾಗೂ ಇತಿಹಾಸ ಪ್ರಸಿದ್ಧ ತೀರ್ಥಂಕರ ಮಹಾವೀರರ ಜನ್ಮಸ್ಥಳ. ಹಾಗೆ ಗೌತಮ ಬುದ್ಧ ತಮ್ಮ ಕಡೆಯ ಪ್ರವಚನವನ್ನು ನೀಡಿದಂತಹ ಸ್ಥಳ. ಸುದತ್ತ ಮುನಿ ಹೊಯ್ಸಳ ಅಂತ ಕರೆದು ಸಳರಿಗೆ ಹುಲಿಯನ್ನು ಕೊಲ್ಲುವಂತೆ ಹೇಳಿದ ಕಥೆಗೂ ಹೊಯ್ಸಳರಿಗೂ ಯಾವುದೇ ಸಂಬಂಧ ಇಲ್ಲ. ಇದು ಇತಿಹಾಸ ಗೊತ್ತಿರುವವರೇ ಕಟ್ಟಿರುವ ಕತೆ. ಹೊಯ್ಸಾಳರು ಮೂಡಿಗೆರೆ ಪ್ರಾಂತ್ಯದ ಅನಗಡಿ ಎಂಬ ಪ್ರದೇಶದಲ್ಲಿ ತಮ್ಮ ವಸತಿ ಅಂದ್ರೆ ಬಸತಿ, ಇಲ್ಲಿ ಅವರು ಬಸತಿ ಅಂತ ಏನ್ ಹೇಳ್ತಾರೆ, ತಮ್ಮ ವಸತಿಯನ್ನ ಸ್ಥಾಪಿಸಿಕೊಳ್ತಾರೆ. ಈ ವಸತಿಯನ್ನು ಸ್ಥಾಪಿಸುವವರ ಮುಖಂಡನನ್ನ ಆಗ ಅಗ್ಗಡೆಯರು ಅಂತ
ಕರೀತಾರೆ. ಹಾಗೆ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇವರು ಬೆಂಕಿಯನ್ನು ಉತ್ಪಾದಿಸುವ ಹಾಗೂ ಬೆಂಕಿಯನ್ನು ಬಳಸುವ ಜನರಾದ್ದರಿಂದ, ಇವರು ಅಗಿಷ್ಟಿಕೆಯನ್ನು ಇಟ್ಟುಕೊಂಡವರಾದ್ದರಿಂದ, ಆ ಅಗಿಷ್ಟಿಕೆಯಿಂದ ಬೇರೆ ಜನರು ಅಂದ್ರೆ ಇಲ್ಲಿ ಸ್ಥಳೀಯರು ಬೆಂಕಿಯನ್ನು ತಗೊಂಡೋಗಿ ತಮ್ಮ ಒಲೆಯನ್ನು ಹತ್ತಿಸಿಕೊಳ್ತಾ ಇದ್ರಿಂದ ಅವರನ್ನ ಅಗ್ಗಡೆಯರು, ಅಗ್ಗಡ್ತಿಯರು ಅಂತ ಇಲ್ಲಿಯ ಸ್ಥಳೀಯರು ಕರೀತಾರೆ. ಹಾಗೆ ವಸತಿಯಲ್ಲಿ ನೆಲೆ ನಿಲ್ಲುವ ಜೈನರ ಮುಖಂಡರನ್ನು ಪರಮ ಅಗ್ಗಡೆ ಅಂತ ಇಲ್ಲಿಯ ಸ್ಥಳೀಯ ಜನರು ಕರೀತಾರೆ. ಹಾಗೆ ಕುದುಮದಲ್ಲಿ ಬಂದು ನೆಲೆ ನಿಲ್ಲುವ ಜೈನರ ಗುಂಪಿನ ಮುಖಂಡ ಭರಮಣ್ಣ ಅಗ್ಗಡೆಯವರಾಗಿರ್ತಾರೆ. ಈ ಭರಮಣ್ಣ ಅಗ್ಗಡೆಯವರ ವಂಶಜರೇ ಇಂದಿನ ಧರ್ಮಾಧಿಕಾರಿ ಅಗ್ಗಡೆಯವರು. ಸುಲಕಿಯರ ಆಳ್ವಿಕೆ ಬಲಗುಂದುತ್ತಾ ಬಂದಂತೆ ಹೊಯ್ಸಾಳರು ತಮ್ಮದೇ ರಾಜ್ಯ ಕಟ್ಟಿಕೊಳ್ತಾರೆ. ಇವರ ನಾಯಕ ಅಂದ್ರೆ ಮುಖಂಡ ನರಪ ಕಾಮ ಅನ್ನುವರು ರಾಜ್ಯ ಸ್ಥಾಪನೆ ಮಾಡ್ತಾರೆ. ಯಾವುದೇ ರಾಜ್ಯ ಸ್ಥಾಪನೆ ಆದ ತಕ್ಷಣ, ಯಾವುದೇ ದೇವಸ್ಥಾನ ಕಟ್ಟಲ್ಪಟ್ಟ ತಕ್ಷಣ ಬರುವ ಬ್ರಾಹ್ಮಣರು ಇಲ್ಲಿಗೆ ಕೂಡ ಬರ್ತಾರೆ. ಹಾಗೆ ಇಲ್ಲಿನ ದೇವಸ್ಥಾನಗಳನ್ನ, ಇಲ್ಲಿನ ಪೂಜಾ ಸ್ಥಳಗಳನ್ನ ಒಂದೊಂದಾಗಿ ಆಕ್ರಮಿಸಿಕೊಳ್ತಾರೆ. ಬ್ರಾಹ್ಮಣರು ಹೊಯ್ಸಳರ ರಾಜ್ಯಕ್ಕೆ ಅಂದಿನ ಬ್ರಾಹ್ಮಣರ ನಾಯಕ ರಾಮಾನುಜಾಚಾರ್ಯರ ನೇತೃತ್ವದಲ್ಲೇ ಬರ್ತಾರೆ. ರಾಮಾನುಜಾಚಾರ್ಯರು ಹೊಯ್ಸಳರ 5ನೇ ಅರಸ ಬೀತಿಗರನ್ನು ವಿಷ್ಣುವರ್ಧನನ್ನಾಗಿ ಮಾಡಿ ಬ್ರಾಹ್ಮಣ ಮತಕ್ಕೆ ಮತಾಂತರ ಮಾಡ್ತಾರೆ. ಅಂದರೆ ವೈಷ್ಣವ ಮತಕ್ಕೆ ಮತಾಂತರ ಮಾಡ್ತಾರೆ. ಬೀತಿಗ ಜೈನ ಧರ್ಮವನ್ನು ತೊರೆದು, ಅಂದರೆ ಜೈನ ಸಂಪ್ರದಾಯವನ್ನು ತೊರೆದು ವೈಷ್ಣವ ಸಂಪ್ರದಾಯವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಆಗ ಬೀತಿಗರ ಈ ಕ್ರಮಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತದೆ. ವಿರೋಧ ವ್ಯಕ್ತ ಮಾಡುವವರನ್ನು ಯಾವುದೇ ಅನುಕಂಪವಿಲ್ಲದೆ ವಿಷ್ಣುವರ್ಧನರು ಸಂಹರಿಸ್ತಾರೆ, ಹತ್ಯೆ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕೊಲೆ ಕೂಣಿಗಳು ನಡೀತವೆ. ಸ್ವತಃ ವಿಷ್ಣುವರ್ಧನರ ಪತ್ನಿ ಸನತಲೆ ಬ್ರಾಹ್ಮಣರಾಗಲು ನಿರಾಕರಿಸಿ, ಅಂದರೆ ವೈಷ್ಣವರಾಗಲು ನಿರಾಕರಿಸಿ ಶ್ರವಣ ಬೆಳಗೊಳಕ್ಕೆ ಹೋಗಿ ಸಲ್ಲೇಖನ ವೃತ್ತವನ್ನು ಆಚರಿಸಿ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಂದರೆ ಸಲ್ಲೇಖನ ವೃತ್ತದ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಷ್ಟರ ಮಟ್ಟಿಗೆ ಅವರಿಗೆ ಈ ರಾಮಾನುಜಾಚಾರ್ಯರ, ವಿಷ್ಣುವರ್ಧನರ ಕೃತ್ಯದಿಂದ ಬೇಸರ ಆಗಿರುತ್ತದೆ. ಬ್ರಾಹ್ಮಣರ ಪ್ರಯತ್ನ ಇಲ್ಲಿಗೆ ನಿಲ್ಲಲ್ಲ. ಅವರಲ್ಲಿರುವ ನಿರಂತರತೆ 16ನೇ ಶತಮಾನದಲ್ಲಿ ಧರ್ಮಸ್ಥಳದಲ್ಲಿ ಶಿವಲಿಂಗ ಉದ್ಭವ ಆಗುವಂತೆ ಮಾಡುತ್ತೆ. ಕೂಡಲೇ ಇಲ್ಲಿಗೆ ಕೃಷ್ಣ ಮಠದಿಂದ ಧಾವಿಸಿ ಬರುವ ವಾದಿರಾಜ ಸ್ವಾಮಿಗಳು ಇಲ್ಲಿ ಮಂಜುನಾಥರ ದೇವಸ್ಥಾನ ಕಟ್ಟಬೇಕಂತ ಅಪ್ಪಣೆ ಮಾಡ್ತಾರೆ. ಅದರಂತೆ ದೇವಸ್ಥಾನ ಕಟ್ಟಲ್ಪಡುತ್ತೆ. ಅದಕ್ಕೆ ವೈಷ್ಣವರಾದ ಮಾಧ್ವ ಬ್ರಾಹ್ಮಣರು ಅರ್ಚಕರಾಗಿ ಬರ್ತಾರೆ. ಇಲ್ಲಿಯ ಸ್ಥಳಗಳ, ಅಂದರೆ ದಕ್ಷಿಣ ಭಾರತದ ಸ್ಥಳಗಳ ಪ್ರಾಕೃತ ಹೆಸರುಗಳನ್ನು ಅಳಿಸಿ ಹಾಕಿ ಅದಕ್ಕೆ ಸಂಸ್ಕೃತದ ಹೆಸರುಗಳನ್ನು ನೀಡುವ ಪರಿಪಾಠದ ಮೂಲಕ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವ ಪರಿಪಾಠವಿರುವ ಬ್ರಾಹ್ಮಣರು ಈ ಸ್ಥಳಕ್ಕೆ, ಅಂದರೆ ಕುದುಮಕ್ಕೆ, ಅಂದರೆ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಕಟ್ಟಲ್ಪಡುವ ಸ್ಥಳಕ್ಕೆ ಧರ್ಮಸ್ಥಳ ಅಂತ ಹೆಸರಿಡುತ್ತಾರೆ. ಆದರೆ ಜೈನ ಬ್ರಾಹ್ಮಣರ ಸಂಘರ್ಷ ಇಲ್ಲಿಗೆ ಕೊನೆಗೊಳ್ಳಲ್ಲ. ಅಂದರೆ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಕಟ್ಟಿ ಅಲ್ಲಿಗೆ ಅರ್ಚಕರಾಗುವ ವೈಷ್ಣವ ಬ್ರಾಹ್ಮಣರ ಮೂಲಕ ಈ ಸಂಘರ್ಷ ಕೊನೆಗೊಳ್ಳಲ್ಲ, ಮುಂದುವರಿಯುತ್ತೆ. ಬ್ರಿಟಿಷರು ಭಾರತೀಯ ಉಪಖಂಡಕ್ಕೆ ಬರ್ತಾರೆ. ಹಾಗೆ ಧರ್ಮಸ್ಥಳಕ್ಕೂ ಬರ್ತಾರೆ. ಸೆರಿಂಗಪಟ್ಟಿಗೂ ಹೋಗಿ ಟಿಪ್ಪು ಸುಲ್ತಾನರನ್ನ ಸೋಲಿಸ್ತಾರೆ. ಟಿಪ್ಪು ಸುಲ್ತಾನರ ವಿರುದ್ಧ ಬ್ರಿಟಿಷರಿಗೆ ಸಹಾಯ ಮಾಡಿದ್ರು ಅಂತ ಪರಮಗ್ಗಡೆಯವರಿಗೆ ಬ್ರಿಟಿಷರು ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಹುಂಡಿ ಮತ್ತು ಅದರ ಆಡಳಿತದ ಸುಪರ್ದಿಗೆಯನ್ನು ಒಪ್ಪಿಸ್ತಾರೆ. ಇದೀಗ ಜೈನ ಬ್ರಾಹ್ಮಣರ ಸಂಘರ್ಷಕ್ಕೆ ಈ ಹುಂಡಿ ಹೋರಾಟವು ಸೇರಿಕೊಳ್ಳುತ್ತೆ. ಅಂದರೆ ದೇವಸ್ಥಾನದ ಆಡಳಿತ ಮತ್ತು ಹುಂಡಿಯನ್ನು ಜೈನರ ಕೈಯಿಂದ ಮತ್ತೆ ವಾಪಸ್ಸು ಪಡೆದುಕೊಳ್ಬೇಕು ಅಂತ ಬ್ರಾಹ್ಮಣರು ಪ್ರಯತ್ನ ನಡೆಸ್ತಾರೆ. ಇದರಿಂದಾಗಿ ಅವಕಾಶ ಸಿಕ್ಕಾಗೆಲ್ಲ ಬ್ರಾಹ್ಮಣರು ಜೈನರ ಮೇಲೆ ಬೀಳ್ತಾ ಇರ್ತಾರೆ. ಅದರ ಮುಂದುವರೆದ ಭಾಗವೇ ಇಂದು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕೊಲೆ, ಕೂನಿ, ಅನಾಚಾರ, ಅತ್ಯಾಚಾರಗಳು.
ಈ ಸಂಘರ್ಷದಲ್ಲಿ ಮುಸಲ್ಮಾನರ ಕ್ರೈಸ್ತರ ಪಾತ್ರ ಖಂಡಿತ ಇತ್ತು. ಈಗಲ್ಲ, ಹಿಂದೆ ಟಿಪ್ಪು ಸುಲ್ತಾನರ ಕಾಲದಲ್ಲಿ ಮುಸಲ್ಮಾನರ ಪಾತ್ರ ಇತ್ತು, ಬ್ರಿಟಿಷರ ಕಾಲದಲ್ಲಿ ಕ್ರೈಸ್ತರ ಪಾತ್ರ ಇತ್ತು. ಆದರೆ ಈಗಂತೂ ಖಂಡಿತ ಇಲ್ಲ. ಕ್ರೈಸ್ತರಿಗಾಗಲಿ ಮುಸಲ್ಮಾನರಿಗಾಗಲಿ ಇಲ್ಲಿ ಮತಾಂತರ ಮಾಡಬೇಕು ಅಥವಾ ಈ ದೇವಸ್ಥಾನದ ಹುಂಡಿಯನ್ನು ವಶಪಡಿಸಿಕೊಳ್ಬೇಕನ್ನುವ ಯಾವುದೇ ಇರಾದೆ ಇರಲಿಲ್ಲ. ಹಾಗೇನಾದರೂ ಇದ್ದಿದ್ರೆ ಮುಸ್ಲಿಮರ ಕಾಲದಲ್ಲಿ, ಮುಸ್ಲಿಮರು ಈ ದೇಶವನ್ನು ಆಳುತ್ತಿರುವಂತಹ ಕಾಲದಲ್ಲಿ, ಬ್ರಿಟಿಷರು ಈ ದೇಶವನ್ನು ಆಳುತ್ತಿರುವಂತಹ ಕಾಲದಲ್ಲೇ ಅದು ನಡೆದು ಹೋಗ್ತಿತ್ತು. ಈಗಂತೂ ಅಲ್ಪಸಂಖ್ಯಾತರೆಂಬ ಮುದ್ರೆಯನ್ನು ಒತ್ತಿಸಿಕೊಂಡು ರಾಜಕೀಯದ ದಾಳಗಳಾಗಿರುವ, ರಾಜಕೀಯ ಗುಮ್ಮಗಳಾಗಿರುವ ಕಾಲದಲ್ಲಿ ಮುಸಲ್ಮಾನರಾಗಲಿ ಕ್ರೈಸ್ತರಾಗಲಿ ಈ ದೇವಸ್ಥಾನವನ್ನು, ಧರ್ಮಸ್ಥಳವನ್ನು ವಶಪಡಿಸಿಕೊಳ್ಳುವುದಕ್ಕಾಗಲಿ ಅಥವಾ ಅಲ್ಲಿ ಹೋಗಿ ಮತಾಂತರ ಮಾಡುವುದಕ್ಕಾಗಲಿ ಯಾವುದೇ ಪ್ರಯತ್ನವನ್ನು ಮಾಡುವುದಿಲ್ಲ. ಅದು ಮಾಡಿದರೆ ಅತ್ಯಂತ ಹುಚ್ಚುತನದ ಕೆಲಸ ಆಗಿರ್ತದೆ. ಹಾಗಂತ ಮತಾಂತರನೇ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಲ್ಲ. ಮತಾಂತರ ಮುಂದಿನಿಂದಲೂ ಆಗ್ತಾ ಇದೆ, ಈಗಲೂ ಆಗ್ತಾ ಇದೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಆಗುತ್ತೆ. ಅದರಿಂದ ಸಮಾಜದ ಮೇಲಾಗಲಿ, ಹಿಂದೂ ಸಮಾಜದ ಮೇಲಾಗಲಿ, ಈ ದೇಶಕ್ಕಾಗಲಿ ಯಾವುದೇ ತೊಂದರೆ ಇಲ್ಲ. ಇದು ಧರ್ಮಸ್ಥಳದ ಕತೆ. ಇದು ಅಲ್ಲಿ ನಡೆಯುತ್ತಿರುವ ಕೊಲೆ, ಕೂನಿ, ಅತ್ಯಾಚಾರ, ಅನಾಚಾರಗಳ ಅಥವಾ ನಡೀತಾ ಇದೆ ಅಂತ ಹೇಳಲಾಗ್ತಿರೋ ಕೊಲೆ, ಕೂನಿ, ಅತ್ಯಾಚಾರ, ಅನಾಚಾರಗಳ ಹಿನ್ನೆಲೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಮಾನವ ವಿವೇಕ. ಈ ಸೂರ್ಯನ ಕೆಳಗಿರುವ ಮತ್ತು ಈ ವಿಶ್ವದಲ್ಲಿರುವ, ಈ ವಿಶ್ವದ ಆಚೆಗಿರುವ ಎಲ್ಲದರ ಸತ್ಯತೆಯನ್ನು ಬಿಚ್ಚಿಡುವ ಪ್ರಯತ್ನದ ಚಾನಲ್. ಹಾಗೆಯೇ ನೋಟಿಫಿಕೇಶನ್ಗಳಿಗಾಗಿ ಐಕಾನ್ ಬೆಲ್ ಅನ್ನು ಕೂಡ ಒತ್ತಿ. ನಮಸ್ಕಾರ.